ಚಳಿಗಾಲದ ಅಧಿವೇಶನದ ಬಳಿಕ ಸಿಟಿ ರವಿ ಬೆಳಗಾವಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರು ಪತ್ನಿ ಜೊತೆಗೆ ಟೆಂಪಲ್ ರನ್ ಅನ್ನು ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನು ಬಳಸಿ ಸಾಕಷ್ಟು ಆರೋಪಕ್ಕೆ ಗುರಿಯಾಗಿದ್ರು ಸಿಟಿ ರವಿ ಅವರು. ಇಂದು ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪತ್ನಿ ಜೊತೆಗೆ. ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಎಂಎಲ್ಸಿ ಸಿಟಿ ರವಿ ಬೆಳಗ್ಗೆ 9 ಗಂಟೆಗೆ ಹೋಟೆಲ್ನಲ್ಲಿ ನ್ಯಾಯವಾದಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಪ್ರೆಸ್ ಮೀಟ್ ಮಾಡಲಿದ್ದು, ಖಾನಾಪುರದ ನಂದಗಡದಲ್ಲಿ ರಾಯಣ್ಣನ ಸಮಾಧಿಗೆ ಭೇಟಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಕಿತ್ತೂರಿನಲ್ಲಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಕೂಡ ಮಾಡಲಿದ್ದಾರೆ. ಇನ್ನು ಸಂಜೆ 4 ಗಂಟೆಗೆ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಲಿದ್ದು, ಬೆಳಗಾವಿ ಗೊಮ್ಮಟೇಶ ವಿದ್ಯಾಪೀಠದಲ್ಲಿ ಬಿಜೆಪಿ ಸಭೆ ನಡೆಸಲಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್. ಚಳಿಗಾಲದ ಅಧಿವೇಶನದ ಬಳಿಕ ಸಿಟಿ ರವಿ ಬೆಳಗಾವಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಯತ್ನಾಳ್ ಮತ್ತು ವಿಜೇಂದ್ರ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿರುವುದು. ಇದರ ಮಧ್ಯೆ ಈಗ ಸಂಜೆ 4 ಗಂಟೆಗೆ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಟಿ ರವಿ. ಏನು ಅಂತ ಬಿಜೆಪಿಯ ಒಳಗುಟ್ಟುಗಳು? ಎಸ್ ಕಾರ್ತಿಕ್, ಏನಂತಂದ್ರೆ ಚಳಿಗಾಲದ ಅಧಿವೇಶನ ನಂತರ ಸಿಟಿ ರವಿ ಅವರು ಬೆಳಗಾವಿಗೆ ಮೊದಲ ಬಾರಿ ಆಗಮಿಸ್ತಾರೆ ಅಂತ ಹೇಳ್ಬೋದು. ನಿನ್ನೆ ಸಾಯಂಕಾಲ ಏನಂತಂದ್ರೆ ಬೆಳಗಾವಿಗೆ ಆಗಮಿಸಕ್ಕಂಥದ್ದು ಸವದತ್ತಿಯ ಯಲ್ಲಮ್ಮಗುಡ್ಡಕ್ಕೆ ಮೊದಲನೇ ಬಾರಿಗೆ ಏನು ಪತ್ನಿಯ ಜೊತೆ ಬಂದು ದರ್ಶನವನ್ನ ಪಡೆದುಕೊಂಡು ನಂತರ ಬೆಳಗಾವಿಗೆ ತೆರಳಿದ್ದಾರೆ. ಅದಲ್ಲದೆ ಇವತ್ತು ಬೆಳಗ್ಗೆ ಕಪಿಲೇಶ್ವರ ಮಂದಿರದಲ್ಲಿ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ನಂತರ ಇವತ್ತು ಏನಂತಂದ್ರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಲಾಗಿದ್ದಾರೆ. ಈಗಾಗಲೇ ITC ಹೋಟೆಲ್ ಅಲ್ಲಿ ಉಳ್ಕೊಂಡಕ್ಕಂತ ಎಂಎಲ್ಸಿ ಸಿಟಿ ರವಿ ಅವರು ಅಲ್ಲಿ 11 ಗಂಟೆಗೆ ಪ್ರೆಸ್ ಮೀಟ್ ನ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನ್ಯಾಯವಾದಿಗಳ ಜೊತೆ ಒಂದು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಕೇಸ್ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದಗಳ ಬಳಕೆ ಇದೆ ಆ ಮಾತಿನ ವಿಚಾರವಾಗಿ ನ್ಯಾಯವಾದಿಗಳ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ನಂತರ ದಂಪತಿಗಳು ಖಾನಾಪುರದ ನಂದಗಡಕ್ಕೆ ಹೋಗಿ ರಾಯಣ್ಣನ ಮೂರ್ತಿಗೆ ಅಲ್ಲಿ ಹೋಗಿ ನಮಸ್ಕರಿಸಿ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದು ಅಲ್ಲಿ ಮಾಲಾರ್ಪಣೆ ಮಾಡಿದ ನಂತರ ಸಾಯಂಕಾಲ 4 ಗಂಟೆಗೆ ಗೊಮ್ಮಟೇಶ್ವರ ವಿದ್ಯಾಪೀಠದಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶನ ಹಮ್ಮಿಕೊಳ್ಳಲಿದ್ದಾರೆ. ಇದು ಇವತ್ತು ಸಿಟಿ ರವಿಯವರ ಬೆಳಗಾವಿಯಲ್ಲಿ ಸಂಪೂರ್ಣವಾದ ಒಂದು ಪ್ರವಾಸದ ವಿವರ ಅಂತಾನೆ ಹೇಳ್ಬೋದು ಕಾರ್ತಿಕ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.